35 ಕಿಲೋಮೀಟರ್. ಇದರಲ್ಲಿ ಸುಳಿಗೆ ಅವರು ಮಾಡಬೇಕನ್ನೋದು ಅಂದಾಜು ಪಟ್ಟಿ ತಯಾರಿಸುವಾಗ ಒಂದಷ್ಟು ಅದಕ್ಕೆ ಏನೇನು ಸಮಸ್ಯೆಗಳಿದ್ದಾವೆ ಸರ್ವೆ ಮಾಡುವಾಗ ಅದಕ್ಕೆ ಸ್ಥಳದ ಅವಕಾಶಗಳು ಎಲ್ಲಿ ಬೇಕಾಗ್ತದೆ, ಖಾಸಗಿ ಭೂಮಿಗಳು ಎಲ್ಲಿ ಬೇಕಾಗ್ತದೆ, ಅದನ್ನು ಪಟ್ಟಿ ಮಾಡಿ ಅದನ್ನು ಸರ್ವೆ ಮುಖಾಂತರ ಆ ರಸ್ತೆಯ ಉದ್ದಕ್ಕೂ ಸ್ಥಳ ಸ್ವಾಧೀನ ಮಾಡಬೇಕಾದಂತಹ ಕೆಲಸ ಇವರು ಮಾಡಬೇಕಾದದ್ದು. ಆದರೆ ಇವರು ಮಾಡಿರ್ತಕ್ಕಂಥದ್ದು ಕೇವಲ ಸೀದಾ ಅಂದಾಜು ಪಟ್ಟಿ ತಯಾರಿಸಿ ರಸ್ತೆಯನ್ನು ಶಂಕುಸ್ಥಾಪನೆ ಮಾಡಿಬಿಟ್ಟಿದ್ದಾರೆ. ಸ್ಥಳ ಇಲ್ಲ, ಸ್ಥಳ ಯಾರೆಲ್ಲ ಕೊಡಬೇಕು ಅವರಿಗೆ ದುಡ್ಡು ಕೊಟ್ಟಿಲ್ಲ. ಬೀಸ್ ರೋಡಿಂದ ಪುಂಜಾಲಕಟ್ಟೆವರೆಗೆ ಮಾಡಿದ್ದನ್ನು ದುಡ್ಡು ಕೊಟ್ಟಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ನಿವೇಶನಗಳು ಯಾರ್ಯಾರು ಜಾಗಗಳು ಬರ್ತವೆ ಅವರಿಗೆ ಯಾರಿಗೂ ಒಂದು ನ್ಯಾಯ ಪೈಸೆ ಕೊಡುವ ಆಲೋಚನೆ, ಅದರಲ್ಲಿ ದುಡ್ಡು ಇದ್ರೂ ಅವರು ಅದನ್ನು ಕಾರ್ಯರೂಪಕ್ಕೆ ತರಲಿಲ್ಲ. ತರಾತುರಿಯಲ್ಲಿ MP ಎಲೆಕ್ಷನ್, MLA ಎಲೆಕ್ಷನ್ ಅಂತ ಹೇಳಿ ತರಾತುರಿಯಲ್ಲಿ ಶಂಕುಸ್ಥಾಪನೆ ಮಾಡಿ ಕಾಮಗಾರಿ ಮಾಡಿ ಅಂತ ಹೇಳಿದ್ರೆ ಇದರ ಅರ್ಥ ಇದೆ. ಒಂದು ಟೆಂಡರ್ ಆಗಬೇಕಾದ್ರೆ ಎಸ್ಟಿಮೇಟ್ ಆಗಿ ಸ್ಥಳ ನಿವೇಶನಗಳನ್ನೆಲ್ಲ ಸ್ವಾಧೀನಪಡಿಸಿಕೊಂಡು ಅವರಿಗೆ ಕೊಡಬೇಕಾದನ್ನೆಲ್ಲ ಕೊಟ್ಟು ನಂತರ ಇವರು ಟೆಂಡರ್ ಕರಿಬೇಕಾದದ್ದು. ಇದು ಮೊದಲ ಸಮಸ್ಯೆ ಇಲ್ಲಿದೆ. ಭೂ ಸ್ವಾಧೀನ ಮಾಡಿಲ್ಲ. ಭೂ ಸ್ವಾಧೀನ ಮಾಡದೆ ಸೈಟ್ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಗುತ್ತಿಗೆದಾರಿಗೆ ಆಗ್ತಾ ಇಲ್ಲ. ಇದರಿಂದಾಗಿ ಅವರು ಅಲ್ಲಿ ಇದೆಂತದ ಕಾಗೆ ಹೋಗುವಾಗ ಇದು ಮಾಡ್ತಾ ಹೋಗ್ತದೆ, ಗಲೀಜು ಮಾಡ್ತಾ ಹೋಗ್ತದೆ, ಆ ಥರ ಮಾಡಿಕೊಂಡು ಹೋಗಿದೆ. ಇದಕ್ಕೆ ಕಾರಣ ಯಾರು? ಇವರ ರಾಜಕೀಯ ತೆವಲಿನಲ್ಲಿ, ರಾಜಕೀಯ ಜನರನ್ನು ಮೋಸ ಮಾಡಿ ಮತ ಗಳಿಸುವ ಒಂದು ತೆವಲಿನಲ್ಲಿ ಇವರು ಈ ತರ ಒಂದು ಎಸ್ಟಿಮೇಟ್ಗಳನ್ನು ಮಾಡಿ ಯಾವುದೇ ಭೂ ಸ್ವಾಧೀನ ಮಾಡದೆ ಈ ತರ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಿದ್ದೇವೆ. ಇದಾದ ನಂತರ ಟೆಂಡರ್ ಪ್ರಕ್ರಿಯೆ ನಡೀತಿದೆ. ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಲೋಯೆಸ್ಟ್ L1 ಅಂತ ಹೇಳ್ತಾರೆ. ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ L1 ಬಿಡ್ದಾರರು ಬಿಟ್ಟು ಅವರಿಗೆ ಕಾಯಂ ಆಗುತ್ತೆ. ಅದಾದ ನಂತರ 1 ತಿಂಗಳಲ್ಲಿ ಇವರಿಗೆ ಸ್ಥಳ ನಿವೇಶನ ಹಸ್ತಾಂತರ ಮಾಡಬೇಕು. 30 ದಿನದೊಳಗೆ ನಿವೇಶನ ಹಸ್ತಾಂತರ ಮಾಡಬೇಕು. ಎಲ್ಲ ಗುತ್ತಿಗೆದಾರರಿಗೆ ಒಂದೇ ನಿಯಮ ಇಡೀ ದೇಶದಲ್ಲಿ. ಆದರೆ ಇವರು ಸಂಪೂರ್ಣ ಸ್ಥಳ ಇದುವರೆಗೂ ಗುತ್ತಿಗೆದಾರರಿಗೆ ಹಸ್ತಾಂತರ ಮಾಡಿಲ್ಲ. ಇದುವರೆಗೂ ಸ್ಥಳ ಹಸ್ತಾಂತರ ಮಾಡಿಲ್ಲ. ಕೇವಲ 35 ಕಿಲೋಮೀಟರ್ ಅಲ್ಲಿ 8 ಕಿಲೋಮೀಟರ್ ಹಸ್ತಾಂತರ ಮಾಡಿ 12 ಕಿಲೋಮೀಟರ್ ಬಿಲ್ ಕೊಟ್ಟಿದ್ದಾರೆ. ಡಾಮರ್ ಆಗಿದೆ ಅಂತೇಳಿ 106 ಕೋಟಿ ಇವರು ಬಿಲ್ ಪೇಮೆಂಟ್ ಮಾಡಿದ್ದಾರೆ. 12 ಕಿಲೋಮೀಟರ್ ಡಾಮರ್ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಎಲ್ಲಿ ಡಾಮರ್ ಕಂಪ್ಲೀಟ್ ಆಗಿದೆ? ಹಾಕಿದ ಡಾಮರ್ ಅವರೊಟ್ಟಿಗೆ ಹೋಗಿದೆ. ಯಾವುದನ್ನು ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಈ ಕಾಮಗಾರಿ ಟೆಂಡರ್ ಅನ್ನು ಕರೆದು, ಈ ರಾಜಕೀಯ ಉದ್ದೇಶಕ್ಕೋಸ್ಕರ ಈ ಟೆಂಡರ್ ಅನ್ನು ಕರೆದು ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಆಗ್ತಾ ಇದೆ. ಆ ನಂತರ ಇವರು ಹಾಕಿರುವ ಟೆಂಡರ್ 31.04 ಬಿಲೋ, 31.04% ಬಿಲೋ. ಅದು ಆಗುವಾಗ 385 ಕೋಟಿಗೆ ಈ ಟೆಂಡರ್ ಅವರಿಗೆ ಕಾಯಮಾಗುತ್ತೆ. ಆ ಪ್ರಕಾರ DB ಜೈನ್ ಅದರಲ್ಲೂ ಅವರು ಆ ವರ್ಕ್ ಮಾಡೋದಕ್ಕೆ ನಿಪುಣರಿದ್ದಾರೆ. ನಾವು ಅವರ ಬ್ಯಾಕ್ಗ್ರೌಂಡ್ ಎಲ್ಲ ತಿಳಿಯುವಾಗ 7,000 ಕೋಟಿ ಅವರು 7,000 ಕೋಟಿ ವರ್ಕ್ ಆರ್ಡರ್ ಇದಕ್ಕೆ ಸಲ್ಲಿಸಿದ್ದಾರೆ. ಅಷ್ಟು ಕೆಪಬಲ್ ಇರತಕ್ಕಂತಹ ಒಬ್ಬ ಗುತ್ತಿಗೆದಾರ. ಅದನ್ನು ಬಿಲು ಹಾಕಿದ್ದನ್ನು ಇನ್ನು ವರ್ಕ್ಶೀಟ್ ಮಾಡಿ ತೆಗೆಯುವಂಥ ಒಂದು ಕ್ರಮ. ಒಂದು ಟೆಂಡರ್ ಆದರೆ ಬಿಲು ಹಾಕಿ ಅದು ಆ ಬಿಲು ಅಮೌಂಟನ್ನು ಬೇರೆ ಬೇರೆ ಕಾಮಗಾರಿಗಳು, ಕಟ್ಟಿಂಗು, ಅದು ಇದು ಎಕ್ಸಸ್ ಸೇರಿಸಿ ಅದನ್ನು ತೆಗೆಯುವಂಥ ಕ್ರಮ. ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಟೆಂಡರ್ ಅಂತೇಳಿ ಇವರು ಹೊಸ ನಾಮಕರಣ ಮಾಡಿಕೊಂಡು ಬಂದಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಟೆಂಡರ್ ಅನ್ನುವಂಥದ್ದು ನಮ್ಮ ಇಡೀ ದೇಶದಲ್ಲಿ ಯಾವುದೇ ಇಲಾಖೆಯಲ್ಲಿ ಇಲ್ಲ. ಇಡೀ ದೇಶದಲ್ಲಿ ನೋಡಿದರೆ ಬ್ಯಾಕ್ ಟು ಬ್ಯಾಕ್ ಟೆಂಡರ್ ಅನ್ನುವಂಥದ್ದು ಯಾವುದೇ ಇಲಾಖೆಯಲ್ಲಿ ಇಲ್ಲ. ನಾವು NH ಅಧಿಕಾರಿಗಳನ್ನು ಸಂಪರ್ಕಿಸಿ ಇದರ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ಅದು ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ನಾವು ಯಾರಿಗೂ ಅಗ್ರಿಮೆಂಟ್ ಮಾಡಿಕೊಡ್ಲಿಕ್ಕೆ ಹೇಳಿಲ್ಲ, ನಮಗೆ DB ಜೈನ್ ಅವರೇ ಜವಾಬ್ದಾರಿ, ಇದುವರೆಗೆ ಯಾವುದೇ ಅಗ್ರಿಮೆಂಟ್ ಆಗಿಲ್ಲ ಅನ್ನುವಂಥದ್ದು ಮಾತನ್ನು ಅವರು ಹೇಳಿದ್ದಾರೆ. ಮೊನ್ನೆ ಅವರು ಪ್ರೆಸ್ ಮೀಟ್ ಮಾಡುವಾಗ ಬ್ಯಾಕ್ ಟು ಬ್ಯಾಕ್ ಟೆಂಡರ್ ಅನ್ನುವಂಥ ಹೆಡ್ಲೈನನ್ನು ನಮಗೆ ತೋರಿಸಬೇಕಾಗಿತ್ತು. ಪತ್ರಿಕಾ ಮಾಧ್ಯಮದವರು ಅದನ್ನು ಕೇಳಬೇಕಾಗಿತ್ತು. ಆ ಥರ ಟೆಂಡರ್ ಇಲ್ಲವೇ ಇಲ್ಲ. ಇದು ಆ ಥರ ಅಗ್ರಿಮೆಂಟು ಇಲ್ಲ. ಇದು
ಜನರಿಗೆ ಕಣ್ಣಿಗೆ ಮಣ್ಣೆರಚುವಂತ ಕೆಲಸ ಇದು ಶುದ್ಧ ಸುಳ್ಳು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಂದು ವೇಳೆ ಸಬ್ ಕಾಂಟ್ರಾಕ್ಟ್ ಕೊಡಬೇಕಾದ್ರೂ ಇಲಾಖೆ ಒಪ್ಪಿಗೆ ಮೇರೆಗೆ ಈ ಕಾಮಗಾರಿಯಲ್ಲಿ NH ಕಾಮಗಾರಿಯಲ್ಲಿ 30% ಮಾತ್ರ ಸಬ್ ಕಾಂಟ್ರಾಕ್ಟ್ ಕೊಡಲಿಕ್ಕೆ ಪವರ್ ಇದೆ. ಅದು ಇಲಾಖೆ ಮತ್ತು BBJ ಒಟ್ಟಿಗೆ ಮಾಡಬೇಕಾದ್ರೆ, ಇಲ್ಲದಿದ್ರೆ ಟೆಂಡರ್ ಕಂಪ್ಲೀಟ್ ರಿಜೆಕ್ಟ್ ಮಾಡಿ ಅವ್ರ ಮೇಲೆ ಬ್ಲಾಕ್ ಲಿಸ್ಟ್ ಮಾಡಿ ಇವರು ಹೊಸ ಟೆಂಡರ್ ಅನ್ನು ಕರಿಬೇಕು. ಅದರಲ್ಲಿ ಕ್ವಾಲಿಫಿಕೇಶನ್ ಬೇಕು, 50% ವರ್ಕ್ ಡನ್ ಬೇಕು, ಬೇಕು. ಅದಕ್ಕೆ ಅದೆಷ್ಟು ಕಾಮಗಾರಿ ಮೊತ್ತನ ಅಷ್ಟು ಟರ್ನರ್ 5 ವರ್ಷದಲ್ಲಿ ಅವರಿಗೆ ಇರಬೇಕು. ಆ ನಂತರ ಅವರಿಗೆ ಟೆಂಡರ್ಗೆ ಬಿಡ್ ಸಬ್ಮಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಡ್ ಸಬ್ಮಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಡ್ ಇವ್ಯಾಲ್ಯೂಷನ್ ಮಾಡುವಾಗ ಅದರ ಕೆಪಾಸಿಟಿ, ಬಿಡ್ ಕೆಪಾಸಿಟಿ ಅಂತ ಒಂದು ಫಾರ್ಮುಲಾ ಉಂಟು. ಅದು ಹಾಕುವಾಗ ಅದು ಅದರಲ್ಲಿ ಗುಣಿಸಿ ಕಾಲ ಮಾಡುವಾಗ ಅದು ಬರಬೇಕು. ಆ ನಂತರ ಟೆಂಡರ್ ಸ್ಟಾರ್ಟ್ ಆಗುತ್ತೆ. ಆ ನಂತರ ಸೋಲ್ಡ್ ಫೇವರ್ ರಸ್ತೆ ಅಂತ ಹೇಳಿ 40 ಕಿಲೋಮೀಟರ್, ಅದನ್ನು ಮಾಡಿಫಿಕೇಶನ್ ಮಾಡಿಕೊಂಡು ಗುರುವಾಯನಕೆರೆಯಿಂದ ಉಜಿರೆವರೆಗೆ ಅವರು ಸ್ಯಾಂಕ್ಷನ್ ಹಾಕಿರುವುದು ಸೋಲ್ಡ್ ಫೇವರ್ 35 ಕಿಲೋಮೀಟರ್ ಸೋಲ್ಡ್ ಪೇಮೆಂಟ್ ರೋಡ್ ಅಂತೇಳಿ ಅದರಲ್ಲಿ ವರ್ಕಾಡ್ರಲ್ಲಿ ಇರ್ತಕ್ಕಂಥದ್ದು ಸೋಲ್ಡ್ ಪೇಮೆಂಟ್ ರೋಡ್ ಅಂತೇಳಿ. ಅದರಲ್ಲಿ ಆ ಶೋಲ್ಡರ್ ಪೇಮೆಂಟ್ ರೋಡ್ ಅನ್ನು ಇವರು ಮಾಡಿಫಿಕೇಶನ್ ಮಾಡಿಕೊಂಡು ಗುರುವಾಯನಕೆರೆಯಿಂದ ಉಜಿರೆವರೆಗೆ ಅವೈಜ್ಞಾನಿಕ ರೀತಿಯಲ್ಲಿ, ಉದಾಹರಣೆಗೆ ನಮ್ಮ ಈ ಬೆಳ್ತಂಗಡಿಯಲ್ಲಿ 5 ಫೀಟ್ ಚರಂಡಿ ಮಾಡಿದ್ರೆ ಆ ಚರಂಡಿಗೆ ನಮ್ಮ ಬೆಳ್ತಂಗಡಿ ಜಾಗ ಮುಗಿತು. ಬೆಳ್ತಂಗಡಿ ನಗರದಲ್ಲಿ ಆದರೆ ಆ ಇಂಟೀರಿಯರ್ ಹೋದ್ರೆ ಓಕೆ, ಜಾಗ ಇದೆ, ಅದು ಮಾಡಬಹುದು. ಈ ಸಿಟಿ ಏರಿಯಾದಲ್ಲಿ ಅದರ ಕಥೆ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಇದು ಸ್ಯಾಂಕ್ಷನ್ ಆದ ನಂತರ ಮಾಡತಕ್ಕಂಥ ಮಾಡಿಫಿಕೇಶನ್. ಅದರಲ್ಲಿ ಆರ್ಡರ್ ಇರುವಂಥದ್ದು, ವರ್ಕ್ ಆರ್ಡರ್ ಇರುವಂಥದ್ದು ಶೋಲ್ಡರ್ ಪೇಮೆಂಟ್ ರೋಡ್ 35 ಕಿಲೋಮೀಟರ್ ಅದೇ ರೀತಿ ಇದೆ. ಇದು ಅದರ ಟೆಕ್ನಿಕಲ್ ಪಾಯಿಂಟ್ಗಳು. ಇದು ಎಷ್ಟು ಇದ್ರು ಇವರು ಎಲ್ರಿಗೆ ಬೈತಾರೆ. ಅದರ ಬಗ್ಗೆ ಮಾತಾಡಿದರೆ ಎಂಥದ ಒಂದು ಮಾತು ಬಂತು ತುಳುವಲ್ಲಿ, ನಾಯಿತ ಬಾಲೆಲು ಅಂತೇಳಿ. ಮೊನ್ನೆ ಸವರ್ಣಗಳಲ್ಲಿ ನಾಯಿತ ಬಾಲೆಲು ಅಂದರೆ ನಾಯಿಗೆ ಹುಟ್ಟಿದವರು ಅಂತ. ಆದರೆ ಎಲ್ಲ ಮಂತ್ರಿಗೂ ನಾಯಿಗೆ ಅಂತ ಹೇಳೋದವರು ಎಂಥ ವಿಪರ್ಯಾಸ. ನಮ್ಮನ್ನು ಕೇಳುವ ಅಧಿಕಾರ ಇಲ್ಲ ಅಂತಾರೆ, ನಮ್ಮನ್ನು ಮಾತು ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲ ಅಂತಾರೆ. ಇವತ್ತು ಅವರು PAD ಆಗಲಿ, ಅವರಿಗೆ ಪೇಮೆಂಟ್ ಆಗಲಿ, ಅವ್ರ ಕಾರಲ್ಲಿ ತಿರುಗುವುದಾಗಲಿ ಎಲ್ಲ ದುಡ್ಡು ಟ್ಯಾಕ್ಸಿನ ದುಡ್ಡಿಂದ, ನಾವು ಆ ಊರಿನ ಜನ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ದುಡ್ಡಿಂದ ಅವರೀಗ ತಿರುಗಾಡ್ತಾ ಇದ್ದಾರೆ. ಅದನ್ನೇ ಹಿಡ್ಕೊಂಡು ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿತವಾಗಿ ಎಲ್ಲರೂ ನಮ್ಮ ತಾಲೂಕಿನ ಜನ ಖಂಡಿಸಬೇಕು. ಬೆಳ್ತಂಗಡಿಯ ಮಹಾಜನತೆ ಇದನ್ನು ಅವರಿಗೆ ಕ್ಷಮಿಸುವುದಿಲ್ಲ, ಗ್ಯಾರಂಟಿ. ಇಷ್ಟೊಂದು ಅವಮಾನ ರೀತಿಯಲ್ಲಿ ಯಾವುದೇ ಒಬ್ಬ ಮಗುವನ್ನು ಆತನು ಅವರು ಸಂಭವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ವಿಚಾರ ಇದ್ರು ಅವರು, ಹಾಗಾದ್ರೆ ಅವರು ಏನು ಕಲ್ತಿದ್ದಾರೆ, ಏನದು ಫಸ್ಟ್ ಟೈಮ್ ಮೇಲೆ ಆಗಿರಲಿಲ್ಲ, ಮಾತಾಡ್ಲಿಕ್ಕೆ ಗೊತ್ತಿಲ್ಲದವರ. ವಿಪರೀತ ಬುದ್ಧಿ ವಿನಾಶ ಕಾಲಂ ಅಂತ ಹೇಳ್ತಾರೆ. ಅವರಿಗೆ ವಿಪರೀತ ಬುದ್ಧಿ. ಅದರಿಂದಾಗಿ ಎಲ್ಲರನ್ನು ಈಗ ಹಿಂದೂ ಸಮಾಜದ ಧಾರ್ಮಿಕ ಒಂದು ವಿಚಾರದಲ್ಲಿ ಕಟ್ಟುಪಾಡುಗಳಲ್ಲಿ ಕಟ್ಟಿ ಹಾಕಿದರೆ ಜನ ಹೋಗುವುದಿಲ್ಲ ಅಂತ ಅವರು ತಿಳ್ಕೊಂಡಿದ್ದಾರೆ. ಜನರು ಅಷ್ಟು ದೊಡ್ಡರಲ್ಲ. ಬೆಳ್ತಂಗಡಿ ತಾಲೂಕಿನ ಜನರು ಬುದ್ಧಿವಂತರಾಗಿದ್ದಾರೆ. ಅವರು ಅದನ್ನು ಸ್ವಲ್ಪ ಬುದ್ಧಿವಂತಿಕೆಯಿಂದ ಅವರು ಕೆಲಸ ಮಾಡಿದರೆ ಒಳ್ಳೆಯದು ಅಂತ ಅವರಿಗೆ ಹೇಳ್ತಾ, ಇವರ ಈ ಇಡೀ ವಿಚಾರಗಳು ಈಗ ಭೂಸ್ವಾಧೀನಕ್ಕೆ ಹೋಗಬೇಕಾದ್ರೂ ಕಮಿಷನ್ ಬೇಕಂತೆ. ಭೂಸ್ವಾಧೀನ ಯಾರ್ಯಾರಿಗೆ ಜಾಗ ಹೋಗಿದೆ ಅವರಿಗೆ ದುಡ್ಡು ಸಿಗಬೇಕಾದ್ರೆ ಪಾಪ ಅವರು ದುಡ್ಡು ಕಮಿಷನ್ ಕೊಡಬೇಕಂತೆ. ಅವ್ರ ಹತ್ರ ಹೋಗಿ ಮಾತಾಡಬೇಕು, ಇವ್ರ ಹತ್ರ ಮಾತಾಡಬೇಕು. ಇನ್ನು ಅದರಲ್ಲಿ ಮಾತುಕತೆ ಎಲ್ಲ ಉಂಟು, ಇನ್ನೂ ಲ್ಯಾಂಡ್ ಎಕ್ವಿಷನ್ ಆಗಿಲ್ಲ, ಯಾರಿಗೂ ದುಡ್ಡು ಕೊಡಲಿಲ್ಲ. ಅದು ಕಮಿಷನ್ ಸೆಟ್ಲ್ಮೆಂಟ್ ಆಗಿಲ್ಲ ಕಾಣುತ್ತೆ. ಯಾಕೆ ಕೊಡಲಿಲ್ಲ ದುಡ್ಡು? ಸಾರ್ವಜನಿಕರ ದುಡ್ಡನ್ನು ಯಾರ್ಯಾರ ಭೂಮಿ ಹೋಗುತ್ತೆ ಅವರಿಗೆ ಕೊಡಿದ್ರೆ ಸ್ಯಾಂಕ್ಷನ್ ಎಷ್ಟಾಯ್ತು, ಇನ್ನೂ ದುಡ್ಡು ಕೊಟ್ಟಿಲ್ಲ, ಇನ್ನೂ ಲ್ಯಾಂಡ್ ಎಕ್ವಿಷನ್ ಆಗಿಲ್ಲ. ಅದರ ಅರ್ಥ ಏನು? ಆ ದುಡ್ಡು ಇಟ್ಕೊಂಡು ಏನ್ ಮಾಡ್ತೀರಿ ನೀವು? ಜನರು ಇದನ್ನು ಎಲ್ಲಿ ಆನ್ಸರ್ ಮಾಡ್ತಾರೆ? ಜನರು ಇದನ್ನು ಗಮನಿಸ್ತಿದ್ದಾರೆ. ಯಾರ್ಯಾರು ಲ್ಯಾಂಡ್ ಹೋಗುತ್ತೆ ಅವರು ಪಾಪ ಅವರ ಭಾವನೆ ನಮ್ಮಲ್ಲಿ ಹೇಳ್ಕೊಳ್ತಾರೆ. ಇದು ಈ ತರ ಆದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಎಷ್ಟು ಸಾರಿ ಹೋಗಿದ್ದೇವೆ ಇಲಾಖೆಗೆ, ಏನೆಲ್ಲ ಮಾಡಿದ್ದೇವೆ, ಆದರೂ ಇವರು ಅದನ್ನು ಸ್ಯಾಂಕ್ಷನ್ ಮಾಡುವುದಿಲ್ಲ, ದುಡ್ಡು ಕೊಡುವುದಿಲ್ಲ, ಅದು ಫೈಲು ಕ್ಲಿಯರ್ ಆಗುವುದಿಲ್ಲ. ಅದು ಬಂದು ಅಲ್ಲಿ ಮಾತಾಡಬೇಕು, ಇಲ್ಲಿ ಮಾತಾಡಬೇಕು, ಇದೇ ಆಗಿದೆ.
ಆದ್ರೆ ಅದರ ಅರ್ಥ ಏನು? ಜನರ ದುಡ್ಡನ್ನು ಜನರಿಗೆ ಕೊಡ್ಲಿಕ್ಕೆ ಕಷ್ಟ ಏನು? ಇದು ಯಾಕೆ ಮಾಡ್ತಾ ಇಲ್ಲ? MP ಅವರು ಎಲ್ಲಿದ್ದಾರೆ? ಶಾಸಕರು ಎಲ್ಲಿದ್ದಾರೆ? ಮೈಸೂರಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಇಲ್ಲಿ ಜನರ ಕಷ್ಟಗಳನ್ನು ನಿವಾರಿಸಬೇಕು, ಅದನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ತರ ಆದ್ರೆ ಉಗ್ರ ಹೋರಾಟವನ್ನು ನಾವೆಲ್ಲ ಮಾಡ್ತೇವೆ ಅಂತ ಹೇಳ್ತಾ, ಇನ್ನು ಮುಂದಿನ ದಿನದಲ್ಲಿ ಇದರ ಬಗ್ಗೆ ಎಲ್ಲರೂ ಮಾತಾಡ್ಲಿಕ್ಕಿದ್ದಾರೆ. ಎಲ್ರಿಗೂ ವಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.